ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಈಗ ಪಾರ್ಥಿವ ಶರೀರ ಎಲ್ಲಿದೆ, ಯಾವ ಜಾಗದಲ್ಲಿದೆ, ಎಷ್ಟೊತ್ತಿಗೆ ತಲುಪಬಹುದು? ಎಸ್ ರಾಮ್, ಪದ್ಮನಾಭ ನಗರದಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಈಗ ಹೊಳೆನರಸೀಪುರದತ್ತ ಸಾಗ್ತಾ ಇದೆ. ಸಾಕಷ್ಟು ದಾರಿ ಮಧ್ಯೆಯಲ್ಲಿ ಸಾರ್ವಜನಿಕರು ಈ ಒಂದು ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಸಾರ್ವಜನಿಕರು ಸಾಕಷ್ಟು ಕುಮಾರಸ್ವಾಮಿ ಅವರತ್ತ ಕೈ ಮುಗಿಯುವಂಥದ್ದು, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಭಾವುಕರಾಗಿರುವಂಥದ್ದು. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆ ಬದಿಯಲ್ಲಿ ಜನರು ಸಾಲು ಸಾಲು ನಿಂತು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ನನ್ನ ಬಲಭಾಗದಲ್ಲಿ ನೀವು ಏನು ಪಾರ್ಥಿವ ಶರೀರವನ್ನು ನೋಡಿದ್ರೆ ಮುಂದೆ ನೀವು ಸಾಕಷ್ಟು ಜನರನ್ನ ನೋಡಬಹುದು ರಾಮ್. ಸಾಕಷ್ಟು ಜನ ಈಗ ಸೋಲೂರು ಕ್ರಾಸ್ ಬಳಿ ಇರುವಂತದ್ದು, ಇಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಇಲ್ಲಿ ಸೇರಿರುವಂಥದ್ದು. ಯಾಕಂದರೆ ಸೋಲೂರು ಕ್ರಾಸ್ ನೆಲಮಂಗಲದ ಮುಂದಿರುವಂಥ ಚೆನ್ನಮ್ಮ ಕುಣಿಗಲ್ ಬಳಿ ಇರುವಂಥ ಸೋಲೂರು ಕ್ರಾಸ್ ಮುಂದೆ ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ, ನೂರಾರು ಸಂಖ್ಯೆಯಲ್ಲಿ ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಿದ್ದಾರೆ. ಜೊತೆಗೆ ಜನ ಅವರನ್ನ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಭಾವುಕರಾಗುವಂಥದ್ದು. ಯಾಕಂದರೆ ಇಷ್ಟೊಂದು ಎಚ್ ಡಿ ದೇವೇಗೌಡರ ಪತ್ನಿಯಾಗಿ ಚೆನ್ನಮ್ಮ ಅವರು ತಮ್ಮ ಒಂದು ಜೀವನವನ್ನು ನಡೆಸಿದ್ದು, ಜೊತೆಗೆ ಈ ಸುದೀರ್ಘವಾಗಿ 89 ವರ್ಷ ವಯಸ್ಸಿನ ಚೆನ್ನಮ್ಮ ಈಗ ವಿಧಿವಶರಾಗಿದ್ದಾರೆ. ಹೀಗಾಗಿ ಇವತ್ತು ಅಂತಿಮ ಕ್ರಿಯೆಯನ್ನು ಅವರು ಹುಟ್ಟೂರಿನಲ್ಲಿ ನಡೆಸಬೇಕನ್ನೋ ನಿಟ್ಟಿನಲ್ಲಿ ಹಳೆಕೋಟೆ ಅಂದರೆ ಹೊಳೆನರಸೀಪುರದ ಹಳೆಕೋಟೆಯಲ್ಲಿ ನಡೆಸೋದಕ್ಕೆ ಮುಂದಾಗ್ತಿರುವಂಥದ್ದು. ಹೀಗಾಗಿ ಪಾರ್ಥಿವ ಶರೀರ ಈಗ ಹೊಳೆನರಸೀಪುರದತ್ತ ಸಾಗ್ತಾ ಇದೆ. ಸದ್ಯ ಸೋಲೂರಿನ ಚಿಕ್ಕ ಸೋಲೂರು ಬಳಿ ಇರುವಂಥ ಈ ಒಂದು ಪಾರ್ಥಿವ ಶರೀರ ಮುನ್ನೂ ಸಂಜೆ ಹೊತ್ತಿಗೆ ಹೊಳೆನರಸೀಪುರಕ್ಕೆ ಹೋಗುತ್ತೆ. ಅಲ್ಲಿ ಮಾವಿನ ತೊಟ್ಟಿಲು ರಂಗನಾಥ ದೇವಸ್ಥಾನದ ಒಂದು ಸಮೀಪದಲ್ಲಿಯೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಕೂಡ ಕುಟುಂಬಸ್ಥರು ನಿರ್ಧಾರ ಮಾಡಿರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಮತ್ತು ಪುತ್ರಿಯರಂಥ ಅನುಸಯ, ಶೈಲಜಾ ಎಲ್ಲರೂ ಕೂಡ ಪಾರ್ಥಿವ ಶರೀರದ ಪಕ್ಕದಲ್ಲೇ ಕುಳಿತುಕೊಂಡು ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಜೊತೆಗೆ JDLP ನಾಯಕರಾಗಿರುವಂಥ ಸುರೇಶ್ ಬಾಬು ಮತ್ತು MLC ರಮೇಶ್ ಗೌಡ ಅವರು ಕೂಡ ಪಾರ್ಥಿವ ಶರೀರ ಜೊತೆಗೆ ಪ್ರಯಾಣವನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಏನು ಪದ್ಮನಾಭ ನಗರದಿಂದ ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್ ಅಂತೇಳಿ ಈಗ ಇಲ್ಲಿಗೆ ಚಿಕ್ಕ ಸೋಲೂರಿಗೆ ಒಂದು ಪಾರ್ಥಿವ ಶರೀರ ಬಂದಿರುವಂಥದ್ದು. ಇನ್ನು ಮುಂದೆ ವರೂರು ಹ್ಯಾಂಡ್ ಪೋಸ್ಟ್ ಅನ್ನುವಂಥ ಅಲ್ಲಿ ಹಳ್ಳಿಗೆ ಹೋಗುತ್ತೆ. ಜೊತೆಗೆ ಕದಬಳ್ಳಿ, ಬೆಳ್ಳೂರು ಕ್ರಾಸ್, ಕುಣಿಗಲ್ ಕ್ರಾಸ್, ಹಿರಿಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು, ಹಾಸನ ಡೈರಿ ಸರ್ಕಲ್, ಬೂನಹಳ್ಳಿ ಕ್ರಾಸ್, ಶಾಂತಿಗ್ರಾಮ, NR ಸರ್ಕಲ್ ಮತ್ತು ಮೊಸಳೆ ಹೊಸಳ್ಳಿ ಅನ್ನುವಂಥ ಗ್ರಾಮಕ್ಕೆ ಇವತ್ತು ಪಾರ್ಥಿವ ಶರೀರ ಹೋಗುತ್ತೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ರಾತ್ರಿ ದರ್ಶನಕ್ಕೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡಲಾಗಿದೆ. ನಾಳೆ ಬೆಳಿಗ್ಗೆ 7ರಿಂದ ಮಧ್ಯಾಹ್ನದವರೆಗೆ ಅಂತ್ಯಕ್ರಿಯೆ ಮುಗಿಯುವವರೆಗೂ ಕೂಡ ಅವಕಾಶವನ್ನು ಅಂತಿಮ ದರ್ಶನಕ್ಕೆ ಮಾಡಿಕೊಳ್ಳಲಾಗಿದೆ. ನಾಳೆ ಈ ಒಂದು ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ಅಂತಿಮ ಕ್ರಿಯೆಗಳನ್ನು ಮಾಡೋದಕ್ಕೆ ಈಗ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಬಹಳ ಭಾವುಕರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಒಂದು ನೋವನ್ನು, ಅಳುಲನ್ನು ತೋರಿಸ್ಕೊಳ್ತಿರುವಂಥದ್ದು. ಜೊತೆಗೆ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಭಾವುಕರಾಗ್ತಿದ್ದಾರೆ. ಚೆನ್ನಮ್ಮ ಅವ್ರನ್ನ ಕಳೆದುಕೊಂಡಿರುವಂಥದ್ದು ಒಂದು ಕಡೆ ಆದರೆ, ದೇವೇಗೌಡರ ಪತ್ನಿ ಅನ್ನೋದಕ್ಕಿಂತ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಭಾವುಕರಾಗಿರುವಂಥದ್ದು. ನನ್ನ ಬಲಭಾಗದಲ್ಲಿ ಈಗ ನೀವು ದೃಶ್ಯಗಳು ಕೂಡ ಗಮನಿಸಬಹುದು ರಾಮ್. ಪಾರ್ಥಿವ ಶರೀರ ಈಗ ಚಿಕ್ಕ ಸೋಲೂರು ಗ್ರಾಮವನ್ನು ಬಿಡ್ತಾ ಇದೆ. ಇಲ್ಲಿಂದ ಮುಂದೆ ಕುಣಿಗಲ್ ಕ್ರಾಸ್ಗೆ ಹೋಗುತ್ತೆ. ಕುಣಿಗಲ್ ಕ್ರಾಸ್ನಿಂದ ಮರೂರು ಹ್ಯಾಂಡ್ ಪೋಸ್ಟ್ ಮತ್ತು ಕದವಳ್ಳಿ ಸೇರಿದಂತೆ ಸಾಕಷ್ಟು ಒಂದು 10ರಿಂದ 12 ಪಾಯಿಂಟ್ಗಳನ್ನು ಮಾಡಿಕೊಂಡಿದ್ದಾರೆ. ರಸ್ತೆ ಬದಿಯಲ್ಲೇ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ದಾರಿ ಮಧ್ಯದಲ್ಲೇ ಯಾವುದು ಕೂಡ ಸ್ಟಾಪ್ ಇಲ್ಲ, ನೇರವಾಗಿಯೇ ತೆರಳುತ್ತಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಒಂದಿಷ್ಟು ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ತೆರಳುತ್ತಿದ್ದಾರೆ. ಜೊತೆಗೆ ಇವು ನಾಳೆ ಅಂತಿಮ ಕ್ರಿಯೆಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕುಮಾರಸ್ವಾಮಿ ಅವರು ಭಾವುಕರಾಗಿ ಜನರತ್ತ ಕೈ ಮುಗ್ತಾ ಇರುವಂಥದ್ದು. ಯಾಕಂದರೆ ಅಪಾರ ಪ್ರಮಾಣದ ಜನರು ಅವರನ್ನು ನೋಡೋದಕ್ಕೆ ಇಲ್ಲಿ ಸೇರಿರುವಂಥದ್ದು. ಕುಮಾರಸ್ವಾಮಿ ಅವರು ಜೊತೆಗೆ ಅವರ ಸಹೋದರಿಯಾಗಿರುವಂಥ ಅನುಸಯ ಅವರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಪಾರ್ಥಿವ ಶರೀರದ ಪಕ್ಕದಲ್ಲೇ ಮುಂದೆ ಕುಳಿತುಕೊಂಡು ಜನರತ್ತ ಕೈ ಬೀಸುವ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಿದ್ದಾರೆ. ತಾಯಿಯನ್ನು ಕಳೆದುಕೊಂಡಿರುವಂಥ ನೋವು ಒಂದು ಕಡೆ ಆದರೆ,
89 ವಯಸ್ಸಾಗಿತ್ತು, ಆರೋಗ್ಯವಾಗಿ ವಾಪಸ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದರೆ ದುರದೃಷ್ಟವಶಾತ್ ಚೆನ್ನಮ್ಮ ಅವರು ಈಗ ವಿಧಿವಶರಾಗಿದ್ದಾರೆ. ನಾಳೆ ಈ ಅಂತಿಮ ಕ್ರಿಯೆಗಳ ಎಲ್ಲವೂ ಕೂಡ ನಡೆಯುವಂಥದ್ದು. ರಾಮ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬೆಳಗ್ಗೆ ಬೆಂಗಳೂರು ಬಿಟ್ಟಾಗಿನಿಂದಲೂ ಕೂಡ ಚೆನ್ನಮ್ಮ ಅವರ ಪಕ್ಕದಲ್ಲಿಯೇ ನಿಂತಿರುವಂಥದ್ದು. ಬೆಳಗ್ಗೆಯಿಂದ ಏನು ಈ ಮೆರವಣಿಗೆ ನಡೀತಾ ಇದೆ, ಈ ಒಂದು ಪಾರ್ಥಿವ ಶರೀರದ ಮುಂದೆಯೇ ನಿಂತಿರುವಂಥದ್ದು. ರಾಷ್ಟ್ರಧ್ವಜದ ಗೌರವ, ಸಕಲ ಸರ್ಕಾರಿ ಗೌರವದ ಮೂಲಕ ಅಂತ್ಯಕ್ರಿಯೆಗೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ಸರ್ಕಾರವು ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಸರ್ಕಾರಿ ಗೌರವಗಳ ಮೂಲಕ ಅಂತ್ಯಕ್ರಿಯೆಗೆ ಅವಕಾಶವನ್ನು ನಿರ್ಧಾರ ಮಾಡಿಕೊಡೋದಕ್ಕೆ. ಹೀಗಾಗಿ ಇವತ್ತು ಸಂಜೆ ಹೊತ್ತಿಗೆ ಹೊಳೆ ನರಸೀಪುರ ತಲುಪುವಂಥದ್ದು. ಹೊಳೆ ನರಸೀಪುರದಲ್ಲಿ ರೇವಣ್ಣವರ ನಿವಾಸದಲ್ಲಿ ಇವತ್ತು ಸಾರ್ವಜನಿಕರಿಗೆ ಮತ್ತು ಒಂದಿಷ್ಟು ಅಭಿಮಾನಿಗಳಿಗೆ, ದೇವೇಗೌಡರ ಅಭಿಮಾನಿಗಳು ಮತ್ತು ಹಾಸನದಲ್ಲಿಯೇ ಹುಟ್ಟಿ ಬೆಳೆದಂಥ ಚೆನ್ನಮ್ಮ ಅವರಿಗೆ ಅವರ ಒಂದು ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಾಳೆ ಮಧ್ಯಾಹ್ನ 2ರಿಂದ 4:15ವರೆಗೆ ಅಂತ್ಯಕ್ರಿಯೆ ನಡೆಯುವಂಥದ್ದು. ರಾಮ್, ಓಕೆ, ಇನ್ನೊಂದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾ ಇರೋದು ದುರ್ಗೇಶ್, ಸಹಜವಾಗಿ ನಾವು ಯಾವುದೇ ಒಬ್ಬ ರಾಜಕಾರಣಿಯನ್ನ ಮಾತನಾಡಿಸಿದಾಗ ದೇವೇಗೌಡರ ಜೀವನ ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ, ಆದರೆ ಇನ್ನು ಮುಂದೆ ಭಾಳ ಕಷ್ಟ ಇದೆ ಅವ್ರು ಇರೋದು, ಚೆನ್ನಮ್ಮ ಇಲ್ಲದೆ.